ಮಹಾರಾಷ್ಟ್ರದ ಇಡೀ ಕೊಲ್ಲಾಪುರ ನಗರವೇ ರಿಲಯನ್ಸ್ ವಿರುದ್ಧ ಸಿಡಿದೆದ್ದಿರುವ ಹಾಗಿದೆ. ಸಾವಿರಾರು ಮಂದಿ ಕೊಲ್ಲಾಪುರದಲ್ಲಿ ಮೌನ ಮೆರವಣಿಗೆ ನಡೆಸಿದ್ದಾರೆ ಮತ್ತು ಇಡೀ ಕೊಲ್ಲಾಪುರ ಹೀಗೆ ರಿಲಯನ್ಸ್ ವಿರುದ್ಧ ತಿರುಗಿ ಬೀಳೋದ್ರ ಹಿಂದಿರೋದು ಒಂದು ಆನೆಯ ಮೇಲಿನ ಅಸಾಧಾರಣ ಪ್ರೀತಿ. ಕೊಲ್ಲಾಪುರದ ನಂದಿನಿ ಮಠದಲ್ಲಿ ದಶಕಗಳಿಂದ ಇದ್ದ ಮಹಾದೇವಿ ಆನೆಯನ್ನ ಅನಾರೋಗ್ಯದ ಕಾರಣಕ್ಕೆ ಗುಜರಾತ್ನ ವಂತಾರಕ್ಕೆ ಸ್ಥಳಾಂತರಿಸಿದ್ದರ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಾರ್ವಜನಿಕರ ಆಕ್ರೋಶದ ನಂತರ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮಹಾದೇವಿ ಆನೆಯನ್ನ ಕೊಲ್ಲಾಪುರದ ಜೈನ ದೇವಾಲಯಕ್ಕೆ ಮರಳಿ ತರೋಕೆ ಕಾನೂನು ಆಯ್ಕೆಗಳೇನಿದೆ ಅಂತ ನೋಡೋದಾಗಿ ಭರವಸೆ ನೀಡಿದ್ದಾರೆ. 36 ವರ್ಷದ ಸಂಧಿವಾತ ಪೀಡಿತ ಮಹಾದೇವಿ ಆನೆಯನ್ನ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಕಳೆದ ತಿಂಗಳು ಗುಜರಾತ್ನ ಜಾಮ್ ನಗರದಲ್ಲಿ ರಿಲಯನ್ಸ್ ಫೌಂಡೇಶನ್ ನಡೆಸ್ತಾ ಇರುವ ಪ್ರಾಣಿಗಳ ರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರವಾದ ವಂತಾರಕ್ಕೆ ಸ್ಥಳಾಂತರಿಸಲಾಗಿತ್ತು. ಸಾರ್ವಜನಿಕರ ಭಾವನೆಗಳನ್ನು ಪರಿಗಣಿಸಿ ಮಹಾದೇವಿ ಆನೆಯನ್ನ ಮರಳಿ ತರೋಕೆ ರಾಜ್ಯ ಸರ್ಕಾರ ಕಾನೂನು ಪ್ರಕ್ರಿಯೆಯಲ್ಲಿ ಮಧ್ಯಪ್ರವೇಶ ಮಾಡಲಿದೆ. ಜೈನ ದೇವಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸುತ್ತೆ ಮತ್ತು ರಾಜ್ಯ ಸರ್ಕಾರ ಕೂಡ ಮಧ್ಯಸ್ಥಿಕೆ ಅರ್ಜಿ ಸಲ್ಲಿಸುವ ಮೂಲಕ ಅವರಿಗೆ ಜೊತೆಯಾಗಿ ನಿಲ್ಲಲಿದೆ ಅಂತ ಫಡ್ನವೀಸ್ ಹೇಳಿದ್ದಾರೆ. ಆನೆಯನ್ನ ನೋಡಿಕೊಳ್ಳೋಕೆ ಕೊಲ್ಲಾಪುರ ದೇವಾಲಯದಲ್ಲಿ ವಂತಾರದಲ್ಲಿನ ಸೌಲಭ್ಯಗಳನ್ನೇ ಹೊಂದಿರುವ ಕೇಂದ್ರವನ್ನ ರಾಜ್ಯ ಅರಣ್ಯ ಇಲಾಖೆ ಸ್ಥಾಪಿಸಬಹುದು ಅಂತ ಕೂಡ ಫಡ್ನವೀಸ್ ಹೇಳಿದ್ದಾರೆ. ಮಾಧುರಿ ಅಂತ ಕರೆಯಲಾಗುವ ಮಹಾದೇವಿ ಆನೆ ಕೊಲ್ಲಾಪುರದ ನಂದಿನಿಯಲ್ಲಿರುವ ಸ್ವಸ್ತಿ ಶ್ರೀ ಜಿನ್ಸೇನ್ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿ ಸಂಸ್ಥೆಯಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲದಿಂದ ಇದೆ. ಆದರೆ ಉತ್ತಮ ಆರೈಕೆ ಮತ್ತು ಪುನರ್ವಸತಿಗಾಗಿ ವಂತಾರ ನಿರ್ವಹಿಸುತ್ತಿರುವ ಜಾಮ್ ನಗರದಲ್ಲಿನ ರಾಧೇಕೃಷ್ಣ ದೇವಾಲಯ ಆನೆ ಕಲ್ಯಾಣ ಟ್ರಸ್ಟ್ಗೆ ಸ್ಥಳಾಂತರಿಸುವಂತೆ ಬಾಂಬೆ ಹೈಕೋರ್ಟ್ ನೀಡಿದ್ದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತು. ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಆನಿಮಲ್ಸ್ ಮೊದಲಾದ ಪ್ರಾಣಿ ಕಲ್ಯಾಣ ಸಂಸ್ಥೆಗಳು ನ್ಯಾಯಾಲಯವನ್ನು ಸಂಪರ್ಕಿಸಿ ದೈಹಿಕವಾಗಿ ದುರ್ಬಲವಾಗಿರುವ ಆನೆಗೆ ದೇವಾಲಯದಲ್ಲಿ ಸರಿಯಾದ ಆರೈಕೆ ಸಿಗ್ತಿಲ್ಲ ಅಂತ ವಾದಿಸಿದ ನಂತರ ಕೋರ್ಟ್ ಆದೇಶ ಹೊರಬಿದ್ದಿತ್ತು. ಜುಲೈ 22ರಂದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿತು. ನಂತರ ಮಹಾದೇವಿಗೆ ದೇವಾಲಯದಿಂದ ವಿದಾಯ ಹೇಳಲಾಯಿತು. ಜುಲೈ 28ರಂದು ಮಹಾದೇವಿಯನ್ನ ವಂತಾರಕ್ಕೆ ಸ್ಥಳಾಂತರಿಸಲಾಯಿತು. ಮಹಾದೇವಿಯ ಸ್ಥಳಾಂತರದ ನಂತರ ಕೊಲ್ಲಾಪುರದ ಸಾವಿರಾರು ಜನ ದೇವಾಲಯಕ್ಕೆ ಆನೆಯನ್ನ ಮರಳಿ ತರುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರು. ಆಗಸ್ಟ್ 3ರಂದು ರಿಲಯನ್ಸ್ ಗ್ರೂಪ್ನ ಜಿಯೋ ಮೊಬೈಲ್ ಸೇವೆಯನ್ನ ಬಹಿಷ್ಕರಿಸಿದ ಪ್ರತಿಭಟನಾಕಾರರು ದೇವಾಲಯದಿಂದ ಕೊಲ್ಲಾಪುರ ನಗರಕ್ಕೆ 45 ಕಿಲೋಮೀಟರ್ ಮೆರವಣಿಗೆ ನಡೆಸಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದ ವಂತಾರ, ನಾವು ಆನೆಯನ್ನ ಕೊಲ್ಲಾಪುರದ ಮಠದಿಂದ ಇಲ್ಲಿಗೆ ಸ್ಥಳಾಂತರಿಸುವಂತೆ ಕೇಳಿರಲಿಲ್ಲ. ನ್ಯಾಯಾಲಯದ ಆದೇಶದಂತೆ ಈ ಪ್ರಕ್ರಿಯೆಗಳು ನಡೆದಿದ್ವು ಅಂತ ಸ್ಪಷ್ಟನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಫಡ್ನವೀಸ್ ಸಭೆ ನಡೆಸಿದ್ರು. ಈಗ ಅವರು ಆನೆಯನ್ನ ಮರಳಿ ಮಠಕ್ಕೆ ತರುವ ನಿಟ್ಟಿನಲ್ಲಿ ಕಾನೂನು ಪ್ರಕಾರ ಯತ್ನಿಸುವ ಭರವಸೆ ನೀಡಿದ್ದಾರೆ. ಆನೆಯನ್ನ ಅಲ್ಲಿಂದ ಕೊಲ್ಲಾಪುರಕ್ಕೆ ಮರಳಿ ತರಬೇಕು ಅನ್ನೋ ಬೇಡಿಕೆಯನ್ನ ತಾವು ಬೆಂಬಲಿಸೋದಾಗಿ ಫಡ್ನವೀಸ್ ಹೇಳಿದ್ದಾರೆ. ಈ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಪರಿಶೀಲನಾ ಅರ್ಜಿ ಸಲ್ಲಿಸಲಾಗಿದೆ. ಮಹಾದೇವಿ ಇದ್ದ ಸ್ಥಳ ಕೊಲ್ಲಾಪುರದ ನಂದಿನಿ ಮಠ ಮತ್ತು ಮಹಾರಾಷ್ಟ್ರ ಸರ್ಕಾರ ಎರಡೂ ಸುಪ್ರೀಂ ಕೋರ್ಟ್ನಲ್ಲಿ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿವೆ. ನಂದಿನಿ ಮಠದ ಸಂಪ್ರದಾಯಗಳನ್ನ ಮತ್ತು ಮಹಾದೇವಿಯೊಂದಿಗಿನ ಸ್ಥಳೀಯ ಜನರ ಭಾವನಾತ್ಮಕ ಬಾಂಧವ್ಯವನ್ನ ಪರಿಗಣಿಸೋದಾಗಿ ಫಡ್ನವೀಸ್ ಹೇಳಿದ್ದಾರೆ. ಮಹಾದೇವಿಯನ್ನ ಮರಳಿ ತರೋಕೆ ಎಲ್ಲ ಕಾನೂನು ಮಾರ್ಗಗಳನ್ನು ಅನುಸರಿಸಲಾಗುತ್ತೆ ಮತ್ತು ಆನೆಯ ಆರೈಕೆಯನ್ನ ಖಚಿತಪಡಿಸಿಕೊಳ್ಳೋಕೆ ಪಶು ವೈದ್ಯ ತಜ್ಞರನ್ನ ಒಳಗೊಂಡ ಸಮರ್ಪಿತ ತಂಡವನ್ನು ಕೂಡ ರಾಜ್ಯ ಸರ್ಕಾರ ರಚಿಸುತ್ತೆ ಅಂತ ಹೇಳಿದ್ದಾರೆ. ಈಗ ಈ ಬಗ್ಗೆ ಕೋರಿಕೆಯನ್ನ ಮುಂದಿಡಲಾಗಿದ್ದು ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಪ್ರಕಟ ಮಾಡುತ್ತೆ ಅನ್ನೋದನ್ನ ನೋಡಬೇಕಿದೆ. ಸಾರ್ವಜನಿಕರ ಒತ್ತಡ ನೋಡಿದ ಬಳಿಕ ರಿಲಯನ್ಸ್ನ ವಂತಾರ ಕೂಡ ಕೊಲ್ಲಾಪುರದಲ್ಲೇ ಆನೆಗೆ ಪುನರ್ವಸತಿ ಕೇಂದ್ರ ನಿರ್ಮಿಸುವ ಬಗ್ಗೆ ಮಾತಾಡಿದೆ. ಜೈನ ಮಠ ಹಾಗೂ ರಾಜ್ಯ ಸರ್ಕಾರದ ಜೊತೆ ಸೇರಿ ಕೊಲ್ಲಾಪುರದ ನಂದಿನಿ ಪ್ರದೇಶದಲ್ಲೇ ಒಂದು ಸ್ಯಾಟಲೈಟ್ ಪುನರ್ವಸತಿ ಕೇಂದ್ರ ಸ್ಥಾಪಿಸುವ ಬಗ್ಗೆ ನಾವು ಮಾತಾಡ್ತೇವೆ. ಅಂತಾರಾಷ್ಟ್ರೀಯ ಮಾನದಂಡಗಳ ಅನುಸಾರವಾಗಿ ಮಠದವರ ಒಪ್ಪಿಗೆ ಜೊತೆ ಈ ಕೇಂದ್ರವನ್ನ ಸ್ಥಾಪಿಸಬಹುದು ಅಂತ ವಂತಾರ ಹೇಳಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.